ಧರ್ಮಸ್ಥಳ ಪೊಲೀಸ್ ಠಾಣೆಯ ವ್ಯಾಪ್ತಿನಲ್ಲಿ ಯೂಟ್ಯೂಬರ್ಸ್ ಕೆಲವೊಬ್ಬರಿಗೆ ಸ್ಥಳೀಯ ಜನ ಅಟ್ಯಾಕ್ ಮಾಡಿದ್ದಾರೆ ಎಂದು ಒಂದು ಮಾಹಿತಿ ಬಂದಿದೆ. ಈ ಹಿನ್ನೆಲೆಯಲ್ಲಿ ಅದು ಪಾಂಗಳದಲ್ಲಿ ಆಗಿದೆ ಎಂದು ಬಂದಿದೆ. ಸೊ ತದನಂತರ ಯೂಟ್ಯೂಬರ್ಸ್ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಆಗಿದ್ದಾರೆ. ನಂತರ ಅಲ್ಲಿ ಇದು ಒಂದು ಧರ್ಮಸ್ಥಳದವರು ಪರವಾಗಿ ಇರುವವರು ಸ್ಥಳೀಯರು ಮತ್ತೆ ಯೂಟ್ಯೂಬರ್ಸ್ ಹೋರಾಟಗಾರರು ಎಂದು ಯೂಟ್ಯೂಬರ್ಸು ಅವರಿಬ್ಬರ ಮಧ್ಯೆ ಅಂದ್ರೆ ಇವರು ಧರ್ಮಸ್ಥಳದವರು ಇವರ ಪರವಾಗಿರುವವರು ಯೂಟ್ಯೂಬರ್ಸ್ ಅನ್ನು ಅಸಾಲ್ಟ್ ಮಾಡಿದ್ದಾರೆ ಎಂದು ಒಂದು ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ. ಮತ್ತೆ ಇದರ ಸಲುವಾಗಿ ಈ ಎರಡು ಗುಂಪನ್ನು ಮಧ್ಯದಲ್ಲಿ ನಿಂತಿದ್ದಾಗ ಪಾಂಗಳದಲ್ಲಿ ಪೊಲೀಸ್ ಸುಮಾರು ಒಂದು 5:30-6 ಗಂಟೆಗೆ ಒಂದು ಲಾಠಿ ಚಾರ್ಜ್ ಮಾಡಿ ಕ್ರೌಡ್ ಅನ್ನು ಡಿಸ್ಪರ್ಸ್ ಮಾಡಿರ್ತಾರೆ. ಸೊ ಇದರಲ್ಲಿ ಡಾಕ್ಟರ್ ಹತ್ರ ಈಗ ಪ್ರಿಲಿಮಿನರಿ ಮಾತಾಡಿರೋದ್ರಲ್ಲಿ ಅವ್ರು ಪ್ರಿಲಿಮಿನರಿಯಾಗಿ ಯಾವುದೇ ಗ್ರೀವಿಯಸ್ ಇಂಜರಿ ಇಲ್ಲ ಎಂದು ಹೇಳ್ತಾ ಇದ್ರು. ಯಾರಿಗೂ ಮೇಜರ್ ಅಸಾಲ್ಟ್ ಆಗಲಿಲ್ಲ ಎಂದು. ಈಗ ನಮಗೆ ವಿಡಿಯೋಸ್ ಈಗ ಕಲೆಕ್ಟ್ ಮಾಡಕ್ಕೆ ಹೇಳಿದೀವಿ. ವಿಡಿಯೋಸ್ ಕಲೆಕ್ಟ್ ಮಾಡಿದ್ರಲ್ಲಿ ಯಾವುದು ಏನು ಅಸಾಲ್ಟ್ ಮಾಡಿರೋದು ನಮ್ಗೆ ಇನ್ನೂ ಸಿಗಲಿಲ್ಲ. ಅದನ್ನು ಕಲೆಕ್ಟ್ ಮಾಡ್ತೀವಿ. ಒಂದು ಗಾಡಿಗೆ ಗ್ಲಾಸ್ ಡ್ಯಾಮೇಜ್ ಮಾಡಿರೋದು ನಮಗೆ ವಿಡಿಯೋದಲ್ಲಿ ಸಿಕ್ಕಿದೆ. ಅದರ ಮೇಲೆ ಯಾವುದು ಇಂಡಿವಿಜುವಲ್ ವಿಡಿಯೋಸ್ ಮೇಲೆ ಯಾರ್ಯಾರದು ಕ್ರಿಮಿನಲ್ ಅಫೆನ್ಸಸ್ ಇದೆಯೋ ಅದೆಲ್ಲ ರಿಜಿಸ್ಟರ್ ಮಾಡಿ ಮುಂದೆ ಕಾನೂನು ರೀತಿಯಲ್ಲಿ ಅವ್ರ ಮೇಲೆ ಕ್ರಮ ಒತ್ತಾಯ ಮಾಡ್ತಾ ಇದ್ದಾರೆ. ವಿಡಿಯೋದಲ್ಲಿ ಧರ್ಮವನ್ನು ಅವಹೇಳನ ಮಾಡ್ತಾರೆ, ಎಲ್ಲರನ್ನ ಬಂಧಿಸಿ ಅಂತ ಅವರ ಒತ್ತಾಯ ಏನು ಆಕ್ಚುಲಿ ಅಂತ. ಈಗ ಒಟ್ಟು 3 ಜನ ಯೂಟ್ಯೂಬರ್ಸ್ಗೆ ಅಸಾಲ್ಟ್ ಆಗಿದ್ದಾರೆ ಎಂದು ಅವರು ಅಡ್ಮಿಟ್ ಆಗಿದ್ದಾರೆ. ಇಲ್ಲಿ ಪ್ರತಿಭಟನೆ ಮಾಡಿದವರು ಧರ್ಮಸ್ಥಳ ಕ್ಷೇತ್ರವನ್ನು ಅವಹೇಳನ ಮಾಡ್ತಾರೆ, ಅವರ ಮೇಲೆ ಪೊಲೀಸರು ಯಾವುದೇ ಕ್ರಮ ಮಾಡುವುದಿಲ್ಲ. ಆಮೇಲೆ SIT ತನಿಖೆ ಆಗ್ತಾ ಇದ್ರು ಕೂಡ ಏನೇನೋ ಸುಳ್ಳು ಸುದ್ದಿ ಹರಿಬಿಡ್ತಾ ಇದ್ದಾರೆ ಯೂಟ್ಯೂಬ್. ಈಗ ಇಲ್ಲಿ ಏನು ಅವರಿಗೆ ನಾವು ವಾರ್ನ್ ಮಾಡಿ ಹೇಳಿದೀವಿ, ಇಲ್ಲಿ ಪ್ರೊಟೆಸ್ಟ್ ಮಾಡೋದ್ರಲ್ಲಿ ಯಾವುದು ಇಟ್ ಇಸ್ ನಾಟ್ ದ ರೈಟ್ ವೇ. ನಿಮ್ಗೆ ಏನು ದೂರ ಇದೆಯೋ ಲಿಖಿತವಾಗಿ ಕೊಡಿ ಎಂದು. ಅಲ್ಲಿನೂ ಅದೇ ಕಡೆನೂ ಅದೇ ಸೇಮ್ ಸ್ಟ್ಯಾಂಡ್ ವಿ ಹ್ಯಾವ್ ಟೇಕನ್ ದೇರ್ ಆಲ್ಸೋ. ಯಾರ್ದು ದೂರ ಇದ್ದಾರೆ ಲಿಖಿತವಾಗಿ ಕೊಡಬಹುದು, ಅವರವ್ರ ಮಧ್ಯದಲ್ಲಿ ಗಲಾಟೆ ಮಾಡಿಕೊಳ್ಳಲಿಕ್ಕಿಲ್ಲ. ಸೊ ದಿಸ್ ಇಸ್ ದ ಥಿಂಗ್ ವಿಚ್ ವಿ ಹ್ಯಾವ್ ಟೋಲ್ಡ್. ಅವ್ರು ಏನು ಸ್ಪೆಸಿಫಿಕ್ ಆಗಿ ಏನು ಕೊಡ್ತಾರೆ ದೂರನ್ನು ಅದನ್ನು ವೆರಿಫೈ ಮಾಡಿ ಅದರ ಮೇಲೆ ಕ್ರಮ ತಗೊಳ್ತಾರೆ. ಈಗ ಇವತ್ತು ಸಂಜೆ ಅದು SIT ತಂಡ ಅದೇ ಟೈಮಿಗೆ ಅವರು ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಮಾಡಿ ಹೋಗ್ತಾ ಇರೋದ್ರಿಂದ ಸ್ವಲ್ಪ ಬರೋದಕ್ಕೆ ಡಿಲೇ ಆಗಿದೆ ಪೊಲೀಸ್ ಅಟೆಂಡ್ ಮಾಡಲಿಕ್ಕೆ. ಬಟ್ ಈಗ ಮುಂದೆ ನಾವು ಅಡಿಷನಲ್ ಫೋರ್ಸ್ ಇದ್ದರು, ತಮ್ಮೆಲ್ಲರೂ ಗೊತ್ತಿದೆಯೇ SITಗೋಸ್ಕರ ಎಷ್ಟು ಜನ ಇದ್ರು ಎಂದು. ಇನ್ನು ಅಡಿಷನಲ್ ಫೋರ್ಸ್ ಅನ್ನು ಆಲ್ರೆಡಿ ಡಿಸ್ಪ್ಯಾಚ್ ಮಾಡಲಾಗಿದೆ. ಅಡಿಷನಲ್ 3 KSRP ಬಂದಿದೆ. ಸೊ ಅದನ್ನು ಡಿಸ್ಪ್ಯಾಚ್ ಮಾಡಿ ಇಲ್ಲ ಪೊಲೀಸ್ನವ್ರ ಮೇಲೆ ಯಾವುದು ಅಲ್ಲೇ ಇಲ್ಲ, ಸುಳ್ಳು ಮಾಹಿತಿ ಅದು ಇಲ್ಲ. ಪೊಲೀಸ್ನವ್ರ ಮೇಲೆ ಅಲ್ಲೇ ಆಗಿದೆ. ಪೊಲೀಸ್ ಗಾಡಿಗೆ ಏನೋ ಡ್ಯಾಮೇಜ್ ಮಾಡಿದ್ದಾರೆ ಎಂದು ಅದು ವದಂತಿ, ಅದು ಆ ಥರ ಯಾವುದು ಆಗಲಿಲ್ಲ. ಈಗ ದಾಖಲಾತಿಗಳು ಕೆಲವೊಂದು ಈಗಾಗಲೇ ಅದು ಎಲ್ಲ ಕೋರ್ಟ್ ನಲ್ಲಿ ಇದೆಯೇ. ಹಲವು ವಿಚಾರಗಳು ಅವರು ಬ್ಯಾಂಗ್ಳೂರ್ ಕೋರ್ಟ್ ನಲ್ಲಿ ಮತ್ತೆ ಹೈಕೋರ್ಟ್ ನಲ್ಲಿ ಈಗಾಗಲೇ ಇದೆ ವಿತ್ ರಿಗಾರ್ಡ್ ಟು ಡಿಫಮೇಷನ್. ಅದು ಸಂಬಂಧಪಟ್ಟವರು ಅದು ಕೋರ್ಟ್ನಲ್ಲಿ ದೂರನ್ನು ದಾಖಲಿಸಬೇಕು. ಅದನ್ನು ಬಿಟ್ಟು ಉಳಿದ ಯಾವುದು ಕ್ರಿಮಿನಲ್ ಅಫೆನ್ಸಸ್ ಇದೆಯಾ ನಾವು ಅದನ್ನು ವೆರಿಫೈ ಮಾಡಿ ಅವ್ರು ದೂರು ಕೊಟ್ಟರೆ ನಾವು ತಗೊಳ್ತೀವಿ. ಈಗಾಗಲೂ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೇ ಅವಹೇಳನ ಮಾತು ಬಂದ್ರೇನು ವಿ ಆರ್ ಟೇಕಿಂಗ್ ಕಂಪ್ಲೇಂಟ್ಸ್. ಆ ಥರ ದೂರು ಕೊಟ್ಟರೆ ನಾವು ಅದನ್ನು ಪರಿಶೀಲನೆ. SIT ತನಿಖೆಯ ಬಗ್ಗೆ 100 ಶವಗಳು ಸಿಕ್ಕಿತು ಅನ್ನುವಂಥ ಹೇಳಿಕೆಗಳು ಬಂದಿರೋದ್ರಿಂದ ಇವತ್ತು ಈ ಪ್ರೊಟೆಸ್ಟ್ ಆಯಿತು ಅಂತ ಹೇಳ್ತಾ ಇದ್ದಾರೆ. ಈಗ ಅದು ಅವರು ಅಂದ್ರೆ ಈಚ್ ಸೈಡ್ ಹ್ಯಾಡ್ ದೇರ್ ಓನ್ ಸ್ಟ್ಯಾಂಡ್. ಸೊ ಅದು ಅವ್ರದ್ದು ಸ್ಟ್ಯಾಂಡ್ ಅದು ಆ ಥರ ಇದೆಯಾ ನೀವು ಆಸ್ ಐ ಟೋಲ್ಡ್ ಅವರದ್ದು ಸ್ಟ್ಯಾಂಡ್ ಈ ಥರ SIT ಅವರು ಆ ಥರ ಹೇಳ್ತಾ ಇದ್ದಾರೆ. ಬಟ್ ಯಾವುದು ನಿಜ ಸತ್ಯ ಎಂದು ದೇರ್ ಶುಡ್ ಬಿ ಅನ್ ಅಪ್ರೂವ್ಡ್ ಸ್ಟೇಟ್ಮೆಂಟ್ ಫ್ರಮ್ ದ SIT. ಈಗ ಇಲ್ಲದೆ ನಾನು ಅಥವಾ ನೀವು ಅದನ್ನು ಊಹಿಸಲಿಕ್ಕೆ ಆಗಲ್ಲ. ದೇರ್ ಮೇ ಬಿ ಲಾಟ್ ಆಫ್ ಥಿಂಗ್ಸ್ ವಿಚ್ SIT ಅಧಿಕೃತವಾಗಿ ಒಂದು ಹೇಳಿಕೆ ಕೊಡುವ ತನಕ ದಿಸ್ ಕೈಂಡ್ ಆಫ್ ಗೆಸ್ಸಿಂಗ್ ಮಾಡೋದು ಬೇಡ. SIT ಎಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಒಂದು ಡೀಟೇಲ್ ಇನ್ವೆಸ್ಟಿಗೇಷನ್ ಮಾಡಿದೆ, ಹಿರಿಯ ಅಧಿಕಾರಿಗಳಿದ್ದಾರೆ. ಸೊ ಅವರು ಮಾಡಿ ದೆನ್ ವಾಟ್ ದ ರೈಟ್ ಟೈಮ್ ವಾಟ್ ಎವರ್ ಟೈಮ್ ದೇ ಫೀಲ್ ಕಂಫರ್ಟಬಲ್ ಇದು ಟು ಕನ್ವೆ ಟು ಪಬ್ಲಿಕ್ ದೇ ವಿಲ್ ಡೂ ಇಟ್. ಹೌದು, ಈಗ ಇಫ್ ಯು ಗೆಟ್ ಅನ್ ಅಪ್ರೂವ್ಡ್ ಡಾಕ್ಯುಮೆಂಟ್ ಅಂಡ್ ಕಂಪ್ಲೇಂಟ್ ವಿ ಆರ್ ಟೇಕಿಂಗ್ ಆಕ್ಷನ್. ಆಲ್ರೆಡಿ ನಾವು ಹಲವು ಕೇಸ್ಗಳು ಇದೇ ರೀತಿಯಲ್ಲಿ ಆಲ್ಮೋಸ್ಟ್ ಒಂದು 10 ಕೇಸ್ ಮಿನಿಮಮ್ ಮಾಡಿರಬೇಕು. ಐ ಡೋಂಟ್ ನೋ ದ ಎಕ್ಸಾಕ್ಟ್ ನಂಬರ್ಸ್, ಬಟ್ ಮಿನಿಮಮ್ ಅಟ್ಲೀಸ್ಟ್ 10 ಕೇಸ್ ಅನ್ನು ಮಾಡಿರ್ತೀವಿ ಧರ್ಮಸ್ಥಳ ಮತ್ತು ಬೆಳ್ತಂಗಡಿ ಠಾಣೆಗಳಲ್ಲಿ. ಮುಂದೇನು ಗಮನಕ್ಕೆ ಬಂದ್ರೆ ಎಸ್ ಬೋತ್ ಕೇಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ವಿ ಆರ್ ರಿಜಿಸ್ಟರ್ಡ್.
See, if we know that it is of information which is obscene, we can take action. Defamation, the person who is affected, he has to give complaint in the civil court. ಯಾಕಂದ್ರೆ ತನಿಖೆ ಆಗ್ತಿರೋದು SIT, ಹೌದು. ಬಟ್ ಆಗ್ತಾ ಇರೋದು ಸ್ಟೇಷನ್ಗಳು ದಕ್ಷಿಣ ಕನ್ನಡ ಪೊಲೀಸ್ ಸ್ಟೇಷನ್ ಇಲ್ಲ, ಅದು ದಟ್ ವಿ ವಿಲ್ ಟ್ರೈ ಟು ಸಾರ್ಟ್ ಇಟ್ ಔಟ್. ಈಗ ದ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್, ಇಟ್ ಹ್ಯಾಸ್ ಸರ್ಟೈನ್ ಲಿಮಿಟೇಷನ್ಸ್, ಬಟ್ ಅಷ್ಟರೊಳಗೆ ಇದ್ರೆ ದೆನ್ ವಿ ಕ್ಯಾನಾಟ್ ಆಲ್ಸೋ ನಾಟ್ ಆಕ್ಟ್. ಬಟ್ ದಟ್ ಲಿಮಿಟೇಷನ್ಸ್ ಅನ್ನು ಕ್ರಾಸ್ ಮಾಡಿ, ಆಸ್ ದ ಲಿಮಿಟೇಷನ್ಸ್ ಆಫ್ ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್ ತಾವು ನೋಡಬಹುದು ಸಂವಿಧಾನದಲ್ಲಿ ಏನಿದೆ ಅದರಲ್ಲಿ ಇದೆ. ವಾಟ್ ಎವರ್ ಇನ್ನೊಂದು ಕೃತ್ಯಕ್ಕೆ ಇನ್ಸೈಟ್ ಮಾಡಬಾರ್ದು, ಇನ್ನೊಬ್ಬರಿಗೆ ಪಬ್ಲಿಕ್ ಆಗಿ ಅಬ್ಸೀನ್ ಆಗಿ ಮಾತಾಡಬಾರ್ದು, ಡಿಫೈಮ್ ಮಾಡಬಾರ್ದು. ಸೊ ಆ ಥರ ಕಂಡೀಷನ್ಸ್ ಇದೆ. ಆ ಥರ ಏನೋ ಇದ್ರೆ ಕನ್ಸರ್ನ್ಡ್ ಪ್ರೊಸೀಜರ್, ಲೀಗಲ್ ಪ್ರೊಸೀಜರ್ ಏನಿದೆಯೋ ಅದನ್ನ ಪ್ರಕಾರ ಅವ್ರು ಮಾಡಬಹುದು. ಬಟ್ ಅದು ಸತ್ಯವಾದ ವಿಷಯವ ಎಂದು ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ವಿಲ್ ಟೆಲ್ ಇನ್ ದ ಅಪ್ರಾಪ್ರಿಯೇಟ್ ಟೈಮ್. ಈಗ ಹಲವು ವಿಷಯಗಳು ನಾವು, ಐ ಆಮ್ ನಾಟ್ ಟಾಕಿಂಗ್ ಆನ್ ಬಿಹಾಫ್ ಆಫ್ SIT, ಡ್ಯೂರಿಂಗ್ ಇನ್ವೆಸ್ಟಿಗೇಷನ್ ಹಲವು ವಿಷಯಗಳನ್ನು ನಾವು ಮಾಧ್ಯಮಕ್ಕೆ ಅಥವಾ ಪಬ್ಲಿಕ್ ಆಗಿ ಹೇಳಕ್ಕೆ ತೊಂದರೆ ಆಗುತ್ತದೆ. ಬಿಕಾಸ್ ಇಟ್ ವಿಲ್ ಅಫೆಕ್ಟ್ ದ ಇನ್ವೆಸ್ಟಿಗೇಷನ್ ಇನ್ ಫ್ಯೂಚರ್. ಸೊ ದಟ್ ಇನ್ವೆಸ್ಟಿಗೇಷನ್ ಪ್ರೋಗ್ರೆಸ್ ಏನಿದೆ, ದಟ್ ಮೇ ಇಟ್ ಅಫೆಕ್ಟ್ ದ ಇನ್ವೆಸ್ಟಿಗೇಷನ್ ಇನ್ ಫ್ಯೂಚರ್. ಆ ಥರ ಅವ್ರಿಗೇನು ಇರಬಹುದು. ಯು ಕ್ಯಾನ್ ಆಸ್ಕ್ SIT ರಿಗಾರ್ಡಿಂಗ್ ದಟ್, ಅವ್ರದ್ದೇನೋ ಅಪ್ರೂವ್ಡ್ ಸ್ಟೇಟ್ಮೆಂಟ್ ಏನೋ ಬಂದರೆ. ಬಟ್ ಇಫ್ ಯು ಫೈಂಡ್ ಎನಿಥಿಂಗ್ ಕ್ಲಿಯರ್ಲಿ ವಿಚ್ ಇಸ್ ವೈಲೇಷನ್ ಆಫ್ ಎನಿ ಸ್ಪೆಸಿಫಿಕ್ ಇನ್ಸ್ಟೆನ್ಸ್, ವಿ ವಿಲ್ ಟೇಕ್ ಅಪ್ರಾಪ್ರಿಯೇಟ್ ಆಕ್ಷನ್. ಜಸ್ಟ್ ಐ ವಾಂಟ್ ಟು ಅಶ್ಯೂರ್, ಇವತ್ತಿನ ದಿವಸ ತಾವೆಲ್ಲ ಬಂದಿದ್ರಿ, ಐ ಜಸ್ಟ್ ವಾಂಟೆಡ್ ಟು ಟೆಲ್, ಇಲ್ಲಿ ಯಾರಿಗೂ ಗ್ರೀವಿಯಸ್ ಇಂಜುರಿ ಆಗಲಿಲ್ಲ. ಅಂಡ್ ಸಿಚುವೇಶನ್ ತಾವೆಲ್ಲರೂ ನೋಡ್ತಾ ಇದ್ರಿ, ಬೋತ್ ದ ಪಾರ್ಟೀಸ್ ಹ್ಯಾವ್ ಡಿಸ್ಪರ್ಸ್ ಅಂಡ್ ಬೋತ್ ಆಫ್ ದೆಮ್ ಹ್ಯಾವ್ ಬೀನ್ ಅಡ್ವೈಸ್ಡ್ ದಟ್ ನೀವು ಏನಿದೆಯೋ ಕಂಪ್ಲೇಂಟ್ ಅನ್ನು ದೂರನ್ನು ಕೊಡಿ, ವಿ ವಿಲ್ ಟೇಕ್ ಅಪ್ರಾಪ್ರಿಯೇಟ್ ಆಕ್ಷನ್. ಡಿಸ್ಪರ್ಸ್ ಆಗಿದ್ದಾರೆ, ಆದರೆ 5-10 ಪೀಪಲ್ ಅವರು ಫ್ಯಾಮಿಲಿ ಮೆಂಬರ್ಸ್ ಅಥವಾ ಯಾರೋ ಇರಬಹುದು. ಅದು ಬಿಟ್ಟು ಉಳಿದವರೆಲ್ಲ ಡಿಸ್ಪರ್ಸ್ ಆಗಿದ್ದಾರೆ. ಹೌದು, SIT ವಿಲ್ ಕಂಟಿನ್ಯೂ ಇನ್ವೆಸ್ಟಿಗೇಷನ್. ದರ್ ಇಸ್ ನೋ ಹಿಂಡರೆನ್ಸ್ ಟು ಇನ್ವೆಸ್ಟಿಗೇಷನ್ಗೆ ವಿ ಹ್ಯಾವ್ ಪ್ರೊವೈಡೆಡ್ ಅಡಿಕ್ವೇಟ್ ಸೆಕ್ಯೂರಿಟಿ, ತಾವೆಲ್ಲ ನೋಡಿದ್ರಿ. ವಿ ವಿಲ್ ಕಂಟಿನ್ಯೂ ಟು ಡೂ ಇಟ್. ಇನ್ ಅಡಿಷನಲ್ ಫೋರ್ಸ್ ಅನ್ನು ಈಗ ಲೋಕಲ್ ಇಶ್ಯೂಸ್ ಈ ತರ ಬರಬಾರದು ಎಂದು ವಿ ವಿಲ್ ಟೇಕ್ ಫರ್ದರ್ ಆಕ್ಷನ್.